ಇವತ್ತು ನಾನು ಸಾರೀಸ್ ಕಲೆಕ್ಷನ್ ತೋರ್ಸಕತ್ತೀನಿ ನೋಡ್ರಿ. ಇವತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರೆಸಿಪಿ ವಿತ್ ಕಾವೇರಿ ವ್ಲಾಗ್ಸ್ಗೆ ಸ್ವಾಗತ. ನೋಡ್ರಿ, ಇದು ನಂದು ಪೀತಾಂಬರ ಈ ಥರ ಐತೆ ಡಿಸೈನ್. ನೋಡ್ರಿ, ಇದು ಸೆರಗು ಬರ್ತೈತೆ ಒಂದು ಕಡೆ. ಇಲ್ಲಿ ಮಷಿನೆಲ್ಲ ಇದೆ ಸೆರಗು. ಈ ಥರ ಡಿಸೈನ್ ಐತೆ. ಇದು ಬ್ಲೌಸು, ಪೀತಾಂಬರದ ಬ್ಲೌಸು. ಆವಾಗ ಟ್ರೆಂಡ್ ಆಗಿತ್ತಲ್ರಿ ಬೀಡ್ಸ್ ಹಚ್ಚೋದು, ಬೀಡ್ಸ್ ಲೇಸ್ ಹಚ್ಚಾರ. ಈ ಥರ ಡಿಸೈನ್ ಮಾಡ್ಯಾರ ಬ್ಯಾಕ್. ಇದೇನೈತಿ, ಇದು ನಂದು ಬಿಳಿ ಸೀರೆ ಅಂಥೇಳಿ ಮದುವೆಂದಿದೆ. ರಾತ್ರಿ ರಿಸೆಪ್ಷನ್ನಾಗ ಉಟ್ಕೊಂಡಿದ್ದಿದೆ. ನೋಡ್ರಿ, ಈ ಥರ ಐತೆ ಹೆಸರು ಗ್ರೀನ್ ಕಲರ್. ಇದರಿಂದ ಈ ಥರ ಡಿಸೈನ್ ಮಾಡ್ಯಾರ ಬ್ಲೌಸ್ನ. ಬಿಳಿ ಸೀರೆ ಅಂತ. ನೆಕ್ಸ್ಟ್ ಒನ್ ಇದು ನಮ್ಮ ರಿಲೇಟಿವ್ಸ್ ಕೊಟ್ಟಿದ್ದು. ನೋಡ್ರಿ, ಈ ಥರ ಐತಿದೆ. ಈ ಥರ ಇದೆ, ಮೆತ್ತಗೈತಿ, ಕಲರ್ ಚೆನ್ನಾಗಿದೆ. ಬಾರ್ಡ್ರ್ ಈ ಥರ ಐತೆ ನೋಡ್ರಿ, ಇಲ್ಲಿ ಬಳ್ಳಿ ಕಲರ್ ಚೆಂದ ಐತಿ. ಸೆರಗು ಏನು ಬ್ಲೌಸ್ ಕಟ್ ಮಾಡಿಲ್ಲ ನಾನು. ಬ್ಲೌಸ್ ಐತಿ, ಇದು ಬ್ಲೌಸ್ ಇದೆ. ಈ ಥರ ಐತೆ ನೋಡ್ರಿ, ಮೆತ್ತಗೈತಿ. ನೋಡ್ರಿ, ಬಾರ್ಡ್ರ್ ಎಷ್ಟು ಚಂದ ಐತೆ, ಎಷ್ಟು ಉದ್ದೈತಿ. ನೆಕ್ಸ್ಟ್ ಒನ್, ಇದನ್ನು ನಾನು ಊರಿಗೆ ಹೋಗಿದ್ದಾಗ ನನ್ನ ತವ್ರ ಮನೇಲಿ ಉಡ್ಸಿದ್ದೆ. ಇದಕ್ಕೆ ಕುಚ್ಚು ಕಟ್ಟಿ ನೋಡ್ರಿ. ನಾನು ಸ್ಟಾರ್ಟಿಂಗ್ ಕಲೆ ಮುಂದೆ ಒಂದೆರಡಕ್ಕೆ ಹಾಕೀನಿ. ಇವನ್ನ ಇದಕ್ಕೆ ಕುಚ್ಚು ಹಾಕಿ ನೋಡ್ರಿ, ಈ ಥರ ಹಾಕಿ ನಾನು ಬಿಡಿಸ್ಲೆ. ಇದು ಬ್ಲೌಸ್ ಬಂದು, ಇದರ ಬ್ಲೌಸ್ ಗ್ರೀನ್ ಕಲರ್ ಐತಿ. ಚೌಕ್ ಹೊಲಿಸಿ ನಾನು ಇದಕ್ಕೆ 3/4 ಸೈಜ್ ತೋಳು ಹೊಲಿಸೀನಿ. ನೋಡ್ರಿ, ಕುಚ್ಚು ಭಾರಿ ಕಾಣ್ತದೆ ಇದಕ್ಕೆ ಸ್ಯಾರಿಗೆ. ಇದೇನೈತಿ, ನಂದು ತಾಯಿ ಸೀರೆ ಇದೆ. ಅಂದ್ರೆ ಮದುವೆಯಾಗ ತಾಯಿ ಸೀರೆ ಅಂತ ತೊಗೊತಾರೆ. ಅದನ್ನು ಸೀರೆ ಮಾಡೋ ಮುಂದೆ ಪ್ರೆಗ್ನೆಂಟ್ ಇದ್ದಾಗ ಸೀರೆ ಮಾಡ್ತಾರಲ್ಲ, ಆವಾಗ ಉಟ್ಕೊಳ್ಳೋದಿದೆ ತಾಯಿ ಸೀರೆ ಅಂತೇಳಿ. ಇದನ್ನು ನಾನು ಪ್ರೆಗ್ನೆಂಟ್ ಇದ್ದಾಗ ಸೀಮಂತ ಮಾಡೋ ಮುಂದೆ ಉಟ್ಕೊಂಡಿದ್ದಿದ್ದು. ಇದೇನೈತ್ರಿ, ಇಲ್ಲೇ ಬಂದಾಗ, ಊರಾಗ ಬಂದಾಗ ತೊಗೊಂಡಿದ್ದಿದ್ದು. ಇದಕ್ಕೇನು ಭಾಳ ಪ್ರೈಸ್ ಇಲ್ಲರಿ. ಇದು ಒಂಥರ ಪೀತಾಂಬರ ಇದ್ದಂಗೆ ಐತಿ. ಪಿಂಕ್ ಕಲರ್ ಸೆರಗೈತಿ. ಬ್ಲೌಸ್ನ ಪಿಂಕ್ ಕಲರ ಬಂದೈತಿ. ಒಂಥರ ಪೀತಾಂಬರದ ಇದೈತಿ ಇದು ಲುಕ್. ಹಾಗಾಗಿ ಏನೋ ತೊಗೋಬೇಕನ್ನಿಸಿ ತೊಗೊಂಡಿದ್ದಿದೆ. ನೋಡಿರಿ, ಈ ಥರ ಐತಿ. ಬಾರ್ಡ್ರ್ ಭಾರಿ ಐತ್ರಿ. ದೊಡ್ಡ ಬಾರ್ಡ್ರ್, ಒಂಥರ ಪೀತಾಂಬರ ಬಾರ್ಡ್ರ್ ಇರ್ತಾವಲ್ಲ ಆ ಥರ ಐತಿ. ಹೀಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣ್ತೈತೆ. ಇದು ನೈಟ್ ಟೈಮ್ ಉಟ್ಕೊಂಡ್ರೆ ಭಾರಿ ಲುಕ್ ಕಾಣುತ್ತೆ. ಇದ್ರ ಬ್ಲೌಸ್ ನಾನು ಸ್ಟಿಚಿಂಗ್ ಕೊಟ್ಟೀನಿ. ನೋಡಿರಿ, ಈ ಥರ ಬಾರ್ಡ್ರ್ ಹೆಂಗೈತೆ, ಪೀತಾಂಬರ ಬಾರ್ಡ್ರ್ ಇದ್ದಂಗೆ ಐತೆ. ಹಾಗಾಗಿ ತೊಗೊಂಡಿದ್ದೆ.
ಪ್ರೈಸಿನ ಭಾಳ ಅಲ್ಲ ಇದ್ರದ್ದು. ಇದೇನೈತಿ ನಮ್ಮ ಮಠದ್ದು ಓಪನಿಂಗ್ ಇತ್ತು ರೀ, ಅವಾಗ ತೊಗೊಂಡಿದ್ದು. ಬೇರೆ ತಂದಿದ್ದ ಕಲರ್ ಇಷ್ಟ ಆಗಿಲ್ಲ ಅಂಥೇಳಿ ರೆಸಿಪ್ಟ್ ತೊಗೊಂಡು ಚೇಂಜ್ ಮಾಡ್ಕೊಂಡು ಬಂದಿದ್ವಿ. ಇದನ್ನ ಈ ಕಲರ್ ಬಾದಾಮಿ ಕಲರ್ ಇಲ್ಲ ಅಂಥೇಳಿ ಬಾದಾಮಿ ಕಲರ್ ಪಿಂಕ್ ಕಲರ್ ಬ್ಲೌಸು ಬಂದೈತಿ. ಇದಕ್ಕೆ ಈ ಥರ ತೊಗೊಂಡಿನಿ. ಇದನ್ನು ಏನು ಮಾಡಿದೆನಪ್ಪ ಅಂದ್ರೆ ಮಷಿನ್ ಎಂಬ್ರಾಯ್ಡಿಂಗ್ ಮಾಡಿಸೀನಿ. ಇದ್ರಾಗ ಮ್ಯಾಂಗೋ ಡಿಸೈನ್ ಐತೆ ಸೆರಗೊಳಗೆ ಇದ್ರಾಗ, ಹಂಗಾಗಿ ನಾನು ಮ್ಯಾಂಗೋ ಡಿಸೈನ್ ಮಾಡಿಸೀನಿ. ನೋಡಿರಿ ತೋಳೊಳಗೆ ಹಿಂಗೆ ಬಂದೈತಿ, ಬ್ಯಾಕ್ ಫ್ರಂಟ್ ಹಿಂಗೈತಿ. ಸೀರೆನ ಪಿಂಕ್ ಕಲರ್ ಬಾರ್ಡರ್ ಐತಿ, ಬಾದಾಮಿ ಕಲರ್ ಐತಿ ಉಳಿದೈತೆ ನೋಡಿರಿ. ಸೆರಗು ಈ ಥರ ಐತೆ. ಮತ್ತು ನೆಕ್ಸ್ಟ್ ಒಂದು ಇಂಥದ್ರಾಗ ಹಾಕಿಟ್ಟಿರ್ತೀನಿ ರೀ, ಇವು ಮಡಿಕೆ ಕೆಡಂಗಿಲ್ಲ ಅಂಥೇಳಿ. ಈ ಥರ ಸಿಗ್ತಾವಲ್ಲ ರೀ ಬ್ಯಾಗ್ಸ್, ಭಾಳಷ್ಟು ಅವ್ರನ್ನು ಹಾಕ್ತಾವೆ. ಎಂತ ತೊಗೊಂಡು ಯೂಸ್ ಮಾಡೋಕೆ ಅಡ್ಡಿಲ್ಲ. ನೋಡಿರಿ, ಇದನ್ನು ವರ್ಷಕ್ಕೊಮ್ಮೆ ನಮ್ದಾಗ 2 ಸೀರೆ ತೊಗೊತಾರೆ ರೀ ಎಲ್ಲರಿಗೂ. ಹಾಗಾಗಿ ನನಗೆ 2 ಸೀರೆ ತೊಗೊಂಡಿದ್ವಿ. ಅದ್ರಾಗ ಇದು ಪಿಂಕ್ ಕಲರ್ ಎಲ್ಲ ಈ ಥರನೇ ಅದು ಬಾರ್ಡ್ರ್ ಅಂತ ಚೇಂಜ್ ಬಂದಿದ್ದು ನೋಡಿರಿ. ಈ ಥರ ಐತಿ, ಇದು ಪಿಂಕ್ ಕಲರ್ ಬಾರ್ಡ್ರ್ ಐತಿ. ಈ ಥರ ಐತಿ ಸೀರೆ, ಪಿಂಕ್ ಆರೆಂಜ್ ಇದು. ನೆಕ್ಸ್ಟ್ ಒಂದು ಐತ್ರಿ ನೋಡಿರಿ, ಇದು ಚೆನ್ನಾಗಿ ಮಾಡಿರುತ್ತೆ. ಇದು ಟ್ರೆಂಡ್ ಆಗುತ್ತೆ ಅವಾಗ, ಭಾರಿ ಲುಕ್ ಕಾಣುತ್ತೆ. ಇದ್ರಾಗ ಎಲ್ಲ ಕಲರ್ಗೆ ಮಿಕ್ಸಿಂಗ್ ಐತಿ. ಈಗ ಸೀರೆ ಈ ಥರ ಐತೆ ನೋಡಿರಿ, ಊಟ ಭಾಳ ಚಂದ ಕಾಣುತ್ತೆ. ಏನೈತೆ ವರ್ಷಕ್ಕೆ 2 ಸೀರೆ ತೊಗೊತೀನಿ ಅಂದ್ರಿ. ಈ ವರ್ಷ ತೊಗೊಂಡಿದ್ದು ಕಾಟನ್ ಬ್ಲೂ ಒಂದು ರೆಡ್ ಒಂದು ನಾನು ಆರಿಸ್ಕೊಂಡೀನಿ. ಅದಕ್ಕೆ ಒಂದು ರೆಡ್ಗೆ ಬ್ಲೂ ಕಲರ್ ಬ್ಲೌಸ್ ಬಂದೈತಿ. ಇದನ್ನು ಆರಿ ವರ್ಕ್ ಕಲಿ ಮುಂದೆ ಫಸ್ಟ್ ಟೈಮ್ ಹಾಕಿದ್ದು ನೋಡಿರಿ. ಇದು ಈ ಥರ ಹಾಕಿನ ರೆಡ್ ಕಲರ್ ಸ್ಯಾರಿ, ಇದು ಕಾಟನ್ ಬ್ಲೂ ಕಲರ್ ಬಾರ್ಡ್ರ್ ಬಂದೈತಿ. ಸೆರಗನ್ನು ಬ್ಲೂ ಕಲರ್ ಬಂದೈತಿ. ಈ ಥರ ಬಂದೈತಿ ಬ್ಲೌಸ್, ಈ ಥರ ವರ್ಕ್ ಮಾಡ್ಕೊಂಡು. ಇದೇನೈತೆ ಇದು ಕಾಟನ್ ಥ್ರೆಡ್ ವರ್ಕ್ ಬಂದೈತಿ ನೋಡಿರಿ. ಮಲ್ಟಿ ಕಲರ್ ಐತಿ ಇದ್ರಾಗ, ಚಂದ ಐತಿ ಇದು. ಇದು ಸೆರಗಿದೆ, ಅದು ಭಾಳ ರಿಚಾಗಿ ಕಾಣುತ್ತೈತಿ ಉಟ್ಕೊಂಡಾಗ ನೋಡಿರಿ. ಈ ಥರ ಐತಿ, ಥ್ರೆಡ್ ವರ್ಕ್ ಮಾಡ್ಯಾರ ಇದ್ರಾಗ. ಬ್ಲೌಸ್ ಏನೈತಿ, ನಾ ಈ ಸೀರೆ ತೊಗೊಂಡಾಗ ಬೋಟ್ ನೆಕ್ ಭಾಳ ಟ್ರೆಂಡ್ ಇತ್ತು ರೀ, ಹಾಗಾಗಿ ನಾನು ಬೋಟ್ ನೆಕ್ ಇಟ್ಸೀನಿ ನೋಡಿರಿ. ಈ ಥರ 3/4 ಸೈಜ್ ಸ್ಲೀವ್ಸ್ ಇಟ್ಸೀನಿ ನೋಡಿರಿ. ಭಾರಿ ಚಂದ ಹೊಲ್ದಾರ. ಒಳಗೊಟ್ಟ ಏನೋ ಹೊಲಿಸಿನ ಕಾಣಲ್ಲ, ಆ ಥರ ಹಾಕ್ಯಾರ ಸ್ಟಿಚಿಂಗ್ ಮಾಡೋ ಮುಂದೆ ನೋಡಿರಿ. ಈ ಥರ ಕಾಣುತ್ತೆ. ನೋಡಿರಿ, ಒಳ್ಳೆ ನಾನು ಈ ಥರ ಹಾಕಿ ಇಟ್ಬಿಡ್ತೀನಿ. ಅಂದ್ರೆ ಸ್ಪೇಸನ್ನು ಆಗುತ್ತೆ ಟೆಜರ್ ಒಳಗೆ ನೋಡಿರಿ. ಅವು ನೀಟಾಗಿ ಕುಂದಿರ್ತಾವೆ. ಇದನ್ನು ಊರಿಗೆ ಹೋದಾಗ ನಮ್ಮ ದೊಡ್ಡಮ್ಮರು ಉಡಿಸಿದ್ದೆ ಕಲರ್ ನೋಡಿರಿ. ಇದು ಆರೆಂಜ್ ಕಲರು ಫುಲ್ ಸ್ಲೀವ್ ಉಡಿಸಿ ನಾನು ಇದು ಒಂದು ಉಡಿಸಿದ್ದೆ ನೋಡಿರಿ. ಈ ಥರ ಆಯ್ತದೆ.